ಇವತ್ತು ನಮ್ಮ ಭಾರತ ದೇಶದ ಪ್ರತಿಯೊಬ್ಬ ನಾಗರಿಕನು ಕೂಡ ಏನಂತಂದ್ರೆ ಏನೇ ಇಲ್ಲ, ಇವತ್ತು ಶಿಕ್ಷಣದ ಕೊರತೆ ಇದ್ರೂ ಕೂಡ ಇವತ್ತು ನಾವೆಲ್ಲರೂ ಕೂಡ ಏನಂತಂದ್ರೆ ಬಹಳ ದೈವಿಕವಾಗಿ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಅಂತ ನಾವು ಸಾಕ್ತಾ ಇದ್ದೀವಿ. ಸೊ ಧಾರ್ಮಿಕತೆಯಲ್ಲಿ ಬಂದ್ರೆ ದೇವರನ್ನ ಬಹಳಷ್ಟು ನಂಬಿಕೆ ಇಟ್ಟು ಇವತ್ತು ಪೂಜೆ ಪುನಸ್ಕಾರದಲ್ಲಿ ಇವತ್ತು ನಮ್ಮನ್ನೇ ನಾವು ಸುಧಾರಣೆ ಆಗ್ತಕ್ಕಂಥದ್ದು ಬಹಳಷ್ಟು ವಿಚಾರಗಳು ಇವತ್ತು. ಸೊ ಅದೇ ರೀತಿಯ ಒಂದು ವಿಚಾರ ಹಿನ್ನೆಲೆಯನ್ನು ಇಟ್ಕೊಂಡ್ಬಿಟ್ಟು ನಾವು ಇವತ್ತು ಬೀದರ್ ಜಿಲ್ಲೆಯ ರೇಕುಳಗಿ, ಸೊ ಈ ಒಂದು ರೇಕುಳಗಿ ಗ್ರಾಮದ ಒಂದು ದೇವಸ್ಥಾನ, ಈ ಒಂದು ರೇಕುಳಗಿ ಗ್ರಾಮದ ಒಂದು ದೇವಸ್ಥಾನವು ಕೂಡ ಬಹಳ ಪ್ರಸಿದ್ಧವಾದಂತ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನ ಯಾವುದು, ಸೊ ಹೇಗೆ, ಇಲ್ಲಿ ಯಾವ ರೀತಿ ಉದ್ಭವ ಆಯಿತು ಅನ್ನೋದಕ್ಕಿಂತ ಮುಂಚಿತವಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಈ ದೇವಸ್ಥಾನದ ಉಗಮದ ಬಗ್ಗೆ ಆಗಿರಬಹುದು, ಈ ದೇವಸ್ಥಾನದ ಪರಂಪರೆಯ ವಿಚಾರಗಳಲ್ಲಿ ಬಂದಾಗ ಹೇಗಿದೆ, ಸೊ ಯಾವ ರೀತಿ ನಿಟ್ಟಿನಲ್ಲಿ ಈ ದೇವಸ್ಥಾನ ಬೆಳ್ಕೊಂಡು ಬಂತು ಅಂತಕ್ಕಂಥದ್ದು. ಸೊ ಮೊದಲನೇದಾಗಿ ಈ ದೇವಸ್ಥಾನದ ಒಂದು ಪ್ರಮುಖವಾದಂತಹ ಏನು ದೈವ ಭಕ್ತರಾಗಿರ್ಬೋದು, ಇಲ್ಲಿನ ಒಂದು ವಾಡಿಕೆ ಏನಂತಂದ್ರೆ ಇವತ್ತು ಶಂಭುಲಿಂಗೇಶ್ವರ ದೇವಸ್ಥಾನ ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ ಈ ಶಂಭುಲಿಂಗೇಶ್ವರ ಅವರು ಯಾರು, ಸೊ ಬಸಮ್ಮ ತಾಯಿಯವರು ಯಾರು, ಏನು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದೈವಭಕ್ತಿ ಪವಾಡ ಪುರುಷೆ ಎನ್ನುವ ನಿಟ್ಟಿನಲ್ಲಿ ಹಲವಾರು ಭಕ್ತರ ದಂಡು ಬರುವ ಪುಣ್ಯಕ್ಷೇತ್ರ ಬೀದರ್ ಜಿಲ್ಲೆಯ ರೇಕುಳಗಿ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನದ ಇತಿಹಾಸದ ಪವಾಡತೆ ಮೆರೆದ ಭವ್ಯವಾದ ಸುಂದರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದುಕೊಳ್ಳಿ. ಬೀದರ್ ಜಿಲ್ಲೆಯಲ್ಲಿ ಬರುವ ರಾಷ್ಟ್ರೀಯ ಹೆದ್ದಾರಿಯಿಂದ ಮನ್ನಖಳಿ, ರಂಜೋಳ್ಖಣಿ ಎಂದು ಕರೆಯಲ್ಪಡುವ ಗ್ರಾಮಗಳ ಮಧ್ಯೆ ಬರುವ ರೇಕುಳಗಿ ಗ್ರಾಮದಲ್ಲಿ ಶ್ರೀ ಶಂಭುಲಿಂಗೇಶ್ವರ ಸುತ್ತಲೂ ಹೊಲಗದ್ದೆ, ತೋಟಗಾರಿಕೆಯ ಮಧ್ಯೆ ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಸ್ಥಾಪಿಸಿದ ಭಕ್ತರು ಅನೇಕ ಜನ ಇಲ್ಲಿ ದರ್ಶನ ಪಡೆದು ಪಾವನರಾಗಲು ಬರುತ್ತಾರೆ. ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಆವರಣದಲ್ಲಿ ಬಂದರೆ ಪವಿತ್ರ ನೀರಿನ ಹೊಂಡ, ತಂಪಾದ ನೆರಳು, ಕೂಡುವ ಆಲದ ಮರ, ಧ್ಯಾನ ಮಂದಿರ, ಶಾಂತಿಯುತ ವಾತಾವರಣ ಇಲ್ಲಿ ಕಾಣಬಹುದು. ಶಾಂತಿಯಿಂದ ಪೂಜೆ, ಧ್ಯಾನದ ಮಂದಿರವು ಒಂದು ಇತಿಹಾಸದ ಅದ್ಭುತ ತಿಳಿಸಿಕೊಡುತ್ತದೆ. ಇಲ್ಲಿ ಶ್ರೀ ಶಂಭುಲಿಂಗೇಶ್ವರ ಹಾಗೂ ಪರಮ ಶಿಷ್ಯ ಬಸಮ್ಮ ತಾಯಿಯವರ ಜೀವಂತ ಸಮಾಧಿ ಮಾಡಲಾಯಿತು ಎನ್ನುವುದು. ಮೊದಲು ಆ ಗರ್ಭಗುಡಿಯ ಒಳಗೆ ಪ್ರಶಾಂತ ವಾತಾವರಣದಲ್ಲಿರುವ ಗುರು ಶಿಷ್ಯ ಬಗ್ಗೆ ತಿಳಿಯೋಣ ಬನ್ನಿ. ಏನು ಅವ್ರ ಸ್ವಇಚ್ಛೆಯಿಂದ ನಾನು ಜೀವನ ಸಮಾಧಿ ತಗೋತೀನಿ, ಅವ್ರು 3 ದಿವಸ ಮೊದಲು ಲಿಂಗೈ ಕಾಲಕ್ಕಿಂತ ಮೊದಲು ಏನು ಅವ್ರ ಪವಾಡಿ ಏನು ಅವ್ರಿಗೆ ಗೊತ್ತಾಗಿತ್ತು. 3 ದಿವಸದಲ್ಲಿ ನಾನು ಲಿಂಗೈ ತಗೋತೀನಿ ಎಲ್ಲ ಇದೇ ಭಕ್ತಾದಿಗಳಿಗೆಲ್ಲ ಹೇಳಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಜೀವಂತ ಸಮಾಧಿ ತಗೊಂಡ್ರು. ಶಂಭುಲಿಂಗೇಶ್ವರ ಮುತ್ತೆಯವರು ಜೀವನ ಸಮಾಧಿ ತಗೊಂಡ್ರು. ಆ ನಂತರ ಮುತ್ತೆಯವರೇ ಇಲ್ಲಂದ್ರೆ ನಾನೇನ್ ಮಾಡ್ಲಿ ಅಂತ ಅವ್ರ ಶಿಷ್ಯ ಆಗತ್ತ ಬಸಮ್ಮ ತಾಯಿಯವರು ಗುಂಡದಲ್ಲೇ ಅವರು ಸಹ ಅವತ್ತಿನ ದಿವಸ ಲಿಂಗೈಕ್ಯರಾದರು. ಅವತ್ತಿಂದ ಅವ್ರು ಏನ್ ಇರ್ಲಕ್ಕ 2 ವರ್ಷ ಜಾತ್ರೆ ನಡೆಸ್ಕೊಂಡಿದ್ದಾರ, ಅದು ಏನ್ ಇದೆ ಅದರದ್ದು ಪರಂಪರೆಯನ್ನು ಮುಂದೆ ನಾವೆಲ್ಲರೂ ಮುಂದುವರ್ಸ್ಕೊತಾ, ಮತ್ತೆ ಈ ಗದ್ದಿಗೆಯನ್ನು ಮೊದಲೇನು ಅವ್ರದ್ದು ಲಿಂಗೈಕ್ಯಾಗಿನ ಸ್ಥಾನ ಇದಕ್ಕೆಲ್ಲ ಊರವರೆಲ್ಲ ಏನ್ ಮಾಡ್ತಾರೆ, ಎಲ್ಲ ಪೂರ್ತಿ ಎಲ್ಲ ಇದು ಮಾಡಿ ಈ ಗದ್ದಿಗೆಯನ್ನು ರಚಿಸಿ ಇವಾಗೆಲ್ಲ ಡೈಲಿ ನಾವು ಪೂಜೆ ಮಾಡ್ತೀವಿ. ಒಂದು ಬಹಳ ಶಕ್ತಿ ಇದೆ ಈ ಒಂದು ಕ್ಷೇತ್ರ, ಈ ನಮ್ಮ ಬೀದರ ಜಿಲ್ಲೆಯಲ್ಲಿ ಈ ಕ್ಷೇತ್ರ ಮುಂದೆ ಬಹಳಷ್ಟು ಶಕ್ತಿ ಇದೆ. ಅವಾಗ ಬಸಮ್ಮ ತಾಯಿಯವರು ಶಂಭುಲಿಂಗ ಮುತ್ತೆ ಜೀವನ ಸಮಾಧಿ ತಗೊಂಡ ತಕ್ಷಣ ನಾನೇನ್ ಮಾಡ್ಲಿದ್ದಿ ಅಂತೇಳಿ ಅವರು ಏನ್ ಮಾಡಿದ್ರು, ಗುಂಡದಲ್ಲೇ ಹೋಗಿ ಬಿದ್ಬಿಟ್ವಿ. ಗುಂಡದಲ್ಲಿ ಬಿದ್ದ ತಕ್ಷಣ ಮೇಲ್ಗಡೆ ಬಂದೆ ಇಲ್ಲ ಹಿರಿಯರು ಹೇಳಿದ ಪ್ರಕಾರ ಬಂದು ಅವಾಗ ಅವ್ರದ್ದು ಏನದಂದ್ರ ಒಂದು ಸಮಾಧಿ ಇಲ್ಲಿ ಮಾಡಿದೀವಿ, ಎಲ್ಲ ಊರವರೆಲ್ಲ ಹಿರಿಗಳೆಲ್ಲ ಮಾಡಿದ್ದಾರೆ. ಈ ಸಮಾಧಿಯನ್ನು ಮುಂದೆ ಈಗ ನಾವು ಇದೆಲ್ಲ ಮತ್ತೆ ಚೆನ್ನಾಗಿ ಮಾಡಿ ಯಾರು ಬಂದ್ರೆ ದರ್ಶನ ತಗೊಳಕ ಅವ್ರದ್ದು ಏನ್ ಇದೆ ಇತಿಹಾಸ ನಡೀತಾ ಇದೆ ಹೋಗಿದೆ.
ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿ ಕೋರಿಕೆ ಈಡೇರಿದ ಭಕ್ತರು ಈ ಸನ್ನಿಧಿಯಲ್ಲಿ ಪವಾಡತೆ ಹಾಗೂ ತಮ್ಮ ಇಷ್ಟಾರ್ಥ ಕೋರಿಕೆ ಈಡೇರಿಸುವ ದೈವ ಶಕ್ತಿಯಿಂದ ಮಕ್ಕಳ ಭಾಗ್ಯ, ಕೆಲಸದ ಭಾಗ್ಯ, ಮನೆ ಇತ್ಯಾದಿ ವರವನ್ನು ನೀಡಿರುವ ವಿಶೇಷ ದೇವಸ್ಥಾನ ಎಂದು ನಾವು ತಿಳಿಯಬಹುದು. ಸರಿ, ಮತ್ತು ಈ ಒಂದು ದೇವಸ್ಥಾನದ ಪೂಜಾರಿಯಾಗಿ ಈ ದೇವಸ್ಥಾನದ ಬಗ್ಗೆ ನಮ್ಮ ಒಂದು ಅಭಿಪ್ರಾಯ ಏನು? ಸೊ ಏನಕ್ಕೆ ಈ ದೇವಸ್ಥಾನಕ್ಕೆ ಮತ್ತೆ ಮತ್ತೆ ಬರಬೇಕಿತ್ತು? ಸೊ ಈ ದೇವಸ್ಥಾನದ ಹಿನ್ನೆಲೆ ಅನಿಸಿದ್ದೆ ಏನ್ ತಿಳಿಸ್ಬೋದು? ನನ್ನ ಹೆಸರು ಸಿದ್ದು ಅಂತ, ಮುತ್ತಂಗಿನಿಂದ ಬಂದಿದ್ದೇವೆ. ಈ ದೇವಸ್ಥಾನ ಬಗ್ಗೆ ಬಹಳಷ್ಟು ಪವಾಡ ಪುರುಷರು ಶಂಭುಲಿಂಗೇಶ್ವರ. ಇದು ಎಲ್ಲಿ ಬರುತ್ತೆ ಅಂದ್ರೆ ರೇಕುಳಗಿ, ಅಲ್ಲಿ ಒಂದು ತಾಯಿ ಬಸಮ್ಮರು ಆಮೇಲೆ ಶಂಭುಲಿಂಗ ಎರಡೂ ಒಂದೇ ತಲೆ ಇದೆ. ಅವ್ರನ್ನ ಸುಮಾರು ಒಂದು 6-7-8 ವರ್ಷ ಆಯ್ತು ನಾವು ಬರ್ತಾ ಇದ್ದೀವಿ. ನನಗಾಗಿದ್ದ ಘಟನೆ ಒಂದೇ ಏನಪ್ಪಾ ಅಂದ್ರೆ ನನ್ಗೊಂದು ಆಸೆ ಇತ್ತು, ನಾನು ಎಲೆಕ್ಷನ್ ನಿಂದಿರ್ಬೇಕಪ್ಪ, ನಾವು ಗೆದಿಬೇಕು ಅಂತ ಹಿಂಗೊಂದು ಆಸೆನೇ ಬಂದಿದ್ದೆ. ಮೊದಲೇ ನನ್ನ ಮದ್ವೆ ಆಗಿದ್ದಿಲ್ಲ, ಅವಾಗ ಬಂದಿದ್ದೆ. ಬರುವಾಗ ನಾನು ಬೇಡ್ಕೊಂಡು ಹೋಗಿದ್ದೆ. ಸೊ ತಕ್ಷಣ ನಾನು ಆ ಒಂದು ಆಸೆಯನ್ನು ಪೂರೈಸಿದೆ. ಈ ಕ್ಷೇತ್ರದಾಗ ಬಂದ ಮೇಲೆ ನನಗೆ ಫಸ್ಟ್ ಮೊದಲನೇ ಗ್ರಾಮ ಪಂಚಾಯತ್ ಸದಸ್ಯನಾದೆ. ಆ ನಂತರ ನಮ್ಮ ಮದುವೆನೂ ಆಯ್ತು. ನನಗೆ ಕನ್ಸಲ್ಲಿ ಬಂದಿದ್ರು ಮುತ್ಯರು ತಾಯಿಯರು, ನಿನಗೊಂದು ಗಂಡು ಒಂದು ಹೆಣ್ಣು ಹುಟ್ಟದ ಅಂತ ಅಂದಿದ್ರು. ಇಲ್ಲೇ ನಾನು ನನ್ನೊಂದು ಇಚ್ಛೆಯನ್ನು ಇಲ್ಲೇ ಮುಡಿ ತೆಗಿಬೇಕು ಅಂತೇಳಿ ಈಗ ಪ್ರೆಸೆಂಟ್ ಒಂದು ಗಂಡು ಒಂದು ಹೆಣ್ಣು ಹುಟ್ಟಿದೆ. ಈ ರೀತಿ ಮುಂದಿನ ತಿಂಗಳಲ್ಲಿ ಅಲ್ಲಿ ಮುಂದಿನ ತಿಂಗಳಾಗಿ ಅವ್ರು ಇದು ಮಾಡ್ಬೇಕಂತ ನನ್ನ ಇಚ್ಛೆ. ಇನ್ನೊಂದು, ಇಲ್ಲಿ ಯಾರೇ ಭಕ್ತಾದಿ ಬರ್ಲಿ, ಏನ್ ಬೇಡ್ಕೊಂಡಿವ್ ಸಂಕಲ್ಪ ಏನ್ ಮನಸ್ಸಿನಲ್ಲಿ ಬೇಡ್ಕೊಂಡಿದ್ರೆ ಖಂಡಿತ ಆಗುತ್ತದೆ. ಇಲ್ಲಿ ಇದು ಕೊಡ್ಬೇಕು, ನಾ ಇಷ್ಟು ಕೊಡ್ಬೇಕು ಅಂತ ಹೇಳಿ ಯಾರ ಬೇಡ್ಕೊಂಡ್ರೆ ಆಗಲ್ಲ. ನಮ್ದು ಎಷ್ಟ್ ಕಾಣಿಕೆ ಕೊಡ್ತೀವಿ ಅಷ್ಟೇ ಆದ್ರೆ ಆಯ್ತಾ. ನಾವು ಯಾವ್ದಾರ ಆಸೀಕಿ ಮಾಡಿದ್ರೆ ಏನೂ ಆಗಲ್ಲ. ಇಲ್ಲಿ ನಂದು ಅನುಭವ, ಈಗ ಮುತ್ತರಿಗೆ ಇಷ್ಟು ಕೊಟ್ಟೆ ನನ್ದು ಅಲ್ಲಿ ಕೆಲಸ ಅಂದ್ರೆ ಆಗಲ್ಲ. ನನ್ ಮನ್ಸಿನಾಗ ಎಷ್ಟು ಶ್ರದ್ಧೆ ಭಕ್ತಿ ನಿಂತು ನಾವ್ ಏನು ಕೇಳ್ಕೊತೇವೋ ಅದು ಪಕ್ಕಾ 100% ಆಗ್ತದೆ. ಆಲ್ರೆಡಿ